ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯುದ್ಧ ನಿಲ್ಲಿಸಲು ಸಿದ್ಧ. ಇಸ್ರೇಲ್ ಮತ್ತು ಅಮೆರಿಕಕ್ಕೆ 3 ಷರತ್ತು ವಿಧಿಸಿದಂಥ ಇರಾನ್. ಏನಿದರ ಅಪ್ಡೇಟ್, ಯಾವ ಥರ ಯುದ್ಧ ಮುಂದುವರಿತಿದೆ ಮತ್ತು ಯುದ್ಧದ ಪರಿಣಾಮದಿಂದ ಇಡೀ ಪ್ರಪಂಚ ಮತ್ತು ಇಂಡಿಯಾಕ್ಕೂ ಯಾವ ತರಹದ ಬಿಸಿ ತಟ್ಟಿದೆ, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇರ್ತಕ್ಕಂಥ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ಯುದ್ಧವನ್ನು ಸಾರಿ ಇಂದಿಗೆ 13 ದಿನ ಆಗ್ತಾ ಬಂದರೂ ಕೂಡ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಕೂಡ ಗೋಚರಿಸ್ತಾ ಇಲ್ಲ. ಇದರ ಮಧ್ಯೆ ಯುದ್ಧ ಪ್ರಾರಂಭವಾದಂಥ ಮೊದಲ ದಿನವೇ ಅಂದರೆ ವಿದಿನ್ 48 ಅವರ್ಸ್ನಲ್ಲಿ, ಅಂದರೆ 48 ಗಂಟೆ ಒಳಗಾಗಿ ಇಸ್ರೇಲ್ ಮತ್ತು ಅಮೆರಿಕದ ಪಡೆಗಳು ಇರಾನ್ನ ಸರ್ವೋಚ್ಚ ನಾಯಕರಾಗಿರುವಂಥ ಅಯಾತುಲ್ಲಾ ಅಲಿ ಖಮೀನಿಯವರನ್ನ ಹತ್ಯೆಗೈದ್ಬಿಟ್ಟಿತ್ತು. ಇದಾದ ನಂತರ ಯುದ್ಧ ಎಲ್ಲೋ ಒಂದು ಕಡೆ ಈ ಅಮೆರಿಕದ ಮಿತ್ರ ರಾಷ್ಟ್ರಗಳಾದಂಥ ಸೌದಿ ಅರೇಬಿಯಾ, UAE, ಜೋರ್ಡನ್, ಬಹ್ರೇನ್ ಈ ದೇಶಗಳ ಮೇಲೆ ಇರಾನ್ ದೊಡ್ಡದಂಥ ಯುದ್ಧ ಕೂಡ ಸಾರಿತ್ತು. ಜೊತೆಗೆ ಈ ಹಾರ್ಮುಜ್ ಜಲಸಂಧಿಯನ್ನು ನಿರ್ಬಂಧ ಹೇರಿ ಎಲ್ಲೂ ಕೂಡ ಈ ತೈಲ ಟ್ಯಾಂಕರ್ಗಳು ಅಥವಾ ಈ ತೈಲ ನೌಕೆಗಳು ಸಾಗಾಟ ಮಾಡಬಾರ್ದು ಮತ್ತು ಇಡೀ ಪ್ರಪಂಚಕ್ಕೆ ಯುದ್ಧದ ಪರಿಣಾಮ ಘೋರವಾಗಿ ಪರಿಣಮಿಸಬೇಕೆನ್ನುವಂಥ ಒಂದು ದೃಷ್ಟಿಯಿಂದ ಇರಾನ್ ದೇಶ ಸೌದಿ ಅರೇಬಿಯಾ, ಜೋರ್ಡನ್, ಬಹ್ರೇನ್, ಕುವೈತ್ ಮತ್ತು ಕತಾರ್ನ ಅಮೆರಿಕದ ವಾಯುನೆಲೆಯ ಮೇಲೆ ದಾಳಿ ಮಾಡುವುದರ ಜೊತೆಗೆ ಹಾರ್ಮುಜ್ ಜಲಸಂಧಿಯನ್ನು ದಿಗ್ಬಂಧನ ಮಾಡಿತ್ತು. ಅಲ್ಲಿ ಒಂದೇ ಒಂದು ಹಡಗು ಕೂಡ ಆ ಜಲಸಂಧಿಯನ್ನು ದಾಟಿ ಹೊರಗೆ ಹೋಗಬಾರ್ದು. ಆ ಮುಖಾಂತರ ಇಡೀ ಪ್ರಪಂಚಕ್ಕೆ ತೈಲದ ಕೊರತೆಯಾಗಬೇಕು. ಜೊತೆಗೆ ಅಮೆರಿಕಕ್ಕೂ ಕೂಡ ಇದು ದೊಡ್ಡ ಶಾಕ್ ಆಗಬೇಕನ್ನುವಂಥ ಒಂದು ಯುದ್ಧವನ್ನು ಸಾರಿತು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಹಠ ಬಿಡದೆ ಇರಾನ್ನ ಟೆಹರಾನ್ ಆಗಿರ್ಬೋದು, ಬೇರೆ ಬೇರೆ ನಗರಗಳ ಮೇಲೆ ಸರ್ವನಾಶ ಮಾಡುವಂಥ ಒಂದು ಯುದ್ಧವನ್ನು ಸಾರಿತ್ತು. ಜೊತೆಗೆ ಶ್ರೀಲಂಕಾ ಬಳಿ ಇರುವಂಥ ಒಂದು ಇರಾನ್ನ ತೈಲ ಟ್ಯಾಂಕರ್ಗೂ ಕೂಡ ಸ್ಫೋಟಗೊಳಿಸಿ ಸರಿಸುಮಾರು 80ಕ್ಕಿಂತ ಜಾಸ್ತಿ ಜನ ಸಾಯುವಂತೆ ಮಾಡಿತ್ತು. ಆದರೆ ಇದೀಗ ಯುದ್ಧ ಎಲ್ಲ ನಿಲ್ಲುತ್ತೆ ಎನ್ನುವಂಥ ಮಾತು ಕೇಳಿ ಬಂದಾಗ ಅಮೆರಿಕ ಕೂಡ ಹೇಳಿತ್ತು, ಇರಾನ್ ಷರತ್ತುಬದ್ಧ, ಅಂದರೆ ವಿತೌಟ್ ಅನ್ಕಂಡೀಷನಲ್ ಆಗಿ ಮಾತಾಡ್ಲಿಕ್ಕೆ ಬಂದರೆ ನಾವು ಮಾತಾಡ್ಲಿಕ್ಕೆ ಬರ್ತೇವೆ ಮತ್ತು ಯುದ್ಧ ನಿಲ್ಲಬಹುದು. ಇಲ್ಲ ಅಂದರೆ ಕೇವಲ 1 ಗಂಟೆಯ ಒಳಗಾಗಿ ನಾವು ಇರಾನ್ ದೇಶವನ್ನು ನಾಶ ಮಾಡ್ತೇವೆ ಮತ್ತು ಅದು ಮತ್ತೆ ಜೀವಂತ ಆಗಲಿಕ್ಕೆ 100 ವರ್ಷಗಳು ಬೇಕಾಗಬಹುದು. ಆದರೆ ಅಂಥ ಕಠಿಣ ನಿರ್ಧಾರವನ್ನು ನಾವು ತೆಗೆದುಕೊಳ್ತಾ ಇಲ್ಲ ಎನ್ನುವಂಥ ಒಂದು ಮಾತನ್ನು ಹೇಳಿತ್ತು. ಇದರ ಮಧ್ಯೆ ಇದೀಗ ಯುದ್ಧ ಮುಗಿಯುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಆ ಮಾತುಕತೆ ಇರಾನ್ ದೇಶದ ಅಧ್ಯಕ್ಷರಾಗಿರುವಂಥ ಮಸೂದ್ ಅವರು ತಮ್ಮ ಒಂದು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಯುದ್ಧ ನಿಲ್ಲತ್ತಾ? ಯುದ್ಧ ನಿಲ್ಲಬೇಕಂದ್ರೆ ಇರಾನ್ ಹೇಳಿದಂಥ ಆ 3 ಷರತ್ತುಗಳು ಯಾವುದು ಎನ್ನುವುದನ್ನು ನೋಡ್ತಾ ಹೋದರೆ, ಷರತ್ತು ಕೊಡೋರು ಇರಾನ್ ದೇಶ, ಆದರೆ ಷರತ್ತನ್ನು ಒಪ್ಪಬೇಕಾದಂಥವರು ಅಮೆರಿಕ ಈಗಾಗಲೇ ಹೇಳಿದೆ, ನೀವು ಅನ್ಕಂಡೀಷನಲ್ ಆಗಿ ನಮ್ಮ ಮಾತನ್ನು ಕೇಳುವ ಹಾಗಿದ್ರೆ ಮಾತುಕತೆಗೆ ಬರಬಹುದು, ಆ ಮುಖಾಂತರ ನಾವು ಯುದ್ಧವನ್ನು ನಿಲ್ಲಿಸ್ತೇವೆ ಅಂತ ಮಾತನ್ನು ಹೇಳ್ತಾಯಿದ್ರೆ ಇರಾನ್ ದೇಶ ತನ್ನ ಭರವಸೆಯನ್ನು ಬೇರೆ ಥರ ಮಾಡಿಕೊಂಡು ನಾನು 3 ಷರತ್ತನ್ನು ಹೇಳ್ತೇನೆ, ಆ ಷರತ್ತಿಗೆ ಒಪ್ಪಿದರೆ ನಾನು ಈ ಹಾರ್ಮುಜ್ ಜಲಸಂಧಿ ಆಗಿರುವುದು ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಮತ್ತು ಇಸ್ರೇಲ್ ಮೇಲೆ ಯುದ್ಧವನ್ನು ನಿಲ್ಲಿಸಬಹುದು ಎನ್ನುವಂಥ ಮಾತನ್ನು ಹೇಳಿದಾಗಾದರೆ ಷರತ್ತು ಯಾವುದು? ಆ 3 ಷರತ್ತುಗಳನ್ನು ನೋಡ್ತಾ ಹೋದರೆ, ಇರಾನ್ನ ಕಾನೂನುಬದ್ಧ ಹಕ್ಕುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆಯಬೇಕು. ಎಸ್, ಆಫ್ ಕೋರ್ಸ್, ಒಂದು ದೇಶ ಅಂದಮೇಲೆ ಅವರಿಗಾದಂಥ ಸ್ವಾತಂತ್ರ್ಯ ಇರುತ್ತೆ ಮತ್ತು ಅವರಿಗೆ ಆದಂಥ ಹಕ್ಕು ಮತ್ತು ಕಾನೂನು ಎಲ್ಲವೂ ಇರುತ್ತೆ. ಆದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ನೀಡಬೇಕು. ಇದು ಅಮೆರಿಕ ಒಪ್ಪತ್ತಾ ಬಿಡುತ್ತಾ ಎಲ್ಲವೂ ಕೂಡ ಕಷ್ಟ ಸಾಧ್ಯ. ಯಾಕಂದರೆ ಅಮೆರಿಕ ಹೇಳುವಂಥ ವಿಚಾರ ಅಂದರೆ, ನಿಮ್ಮ ದೇಶದಲ್ಲಿ ನೀವು ಏನು ಬೇಕಾದರೂ ಮಾಡಿಕೊಂಡ್ರೂ ಕೂಡ ನೀವು ಭಯೋತ್ಪಾದನೆಗೆ ಸಪೋರ್ಟನ್ನು ಮಾಡಬಾರ್ದು, ಹಮಾಸ್ ಉಗ್ರರನ್ನು ನೀವು ಬಳಸಬಾರ್ದು. ಆ ಮುಖಾಂತರ ಇಸ್ರೇಲ್ ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಗೊಂದಲ ಮತ್ತು ಈ ಹತ್ಯಾಕಾಂಡ ಮಾಡಬಾರ್ದು ಎನ್ನುವಂಥ ಒಂದು ಸೂಕ್ಷ್ಮವಾದ ವಿಚಾರವನ್ನು ಖಡಕ್ಕಾಗಿ ಹೇಳಿತ್ತು. ಅದು ಕೂಡ ಒಂದು ಯುದ್ಧಕ್ಕೆ ಕಾರಣವಾಗಿತ್ತು. ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಪವರನ್ನು ಹೊಂದಬಾರ್ದು. ನೀವು ಯಾವ ದೇಶದ ಪರಿಗಣನೆಗೂ ತೆಗೆದುಕೊಳ್ಳದೆ, ಗಮನಕ್ಕೂ ತರದೆ ನೀವು ನಿಮ್ಮಷ್ಟಕ್ಕೆ ನೀವು ನ್ಯೂಕ್ಲಿಯರ್ ಎನ್ರಿಚ್ಮೆಂಟನ್ನು ಮಾಡ್ಕೊಳ್ಳೋದು, ನ್ಯೂಕ್ಲಿಯರ್ ವೆಪನ್ಗಳನ್ನು ರೆಡಿ ಮಾಡೋದು, ಆ ಮುಖಾಂತರ ಇಡೀ ಬೇರೆ ಬೇರೆ ದೇಶಕ್ಕೆ, ನಿಮ್ಮ ಶತ್ರು ರಾಷ್ಟ್ರಕ್ಕೆ ಬೆದರಿಕೆ ಹಾಕುವಂಥ ಕೆಲಸ ಮಾಡಬಾರ್ದು. ಹೀಗೆ ಮಾಡಿದರೆ ಮಾತ್ರ ನಾವು ಯುದ್ಧ ಮಾಡಲ್ಲ. ಒಂದು ವೇಳೆ ನೀವು ಹೀಗೆ ಮುಂದುವರಿಸಿ ನಾವು ಪದೇ ಯುದ್ಧ ಮಾಡ್ತೀವಿ ಅನ್ನೋಂಥ ಸ್ಟೇಟ್ಮೆಂಟ್ ಕೊಟ್ಟು, ಹಾಗಾದರೆ ಈ ಇರಾನ್ನ ಕಾನೂನುಬದ್ಧ ಹಕ್ಕುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ನೀಡಬೇಕೆನ್ನುವುದು ಕೂಡ ಅಮೆರಿಕ ಒಪ್ಪಲು ಅಸಾಧ್ಯ. ಇನ್ನು ಯುದ್ಧದ ಹಾನಿಗೆ ಪರಿಹಾರ ಕೊಡಬೇಕು. ಎಸ್, ಆಫ್ ಕೋರ್ಸ್, ಅದು ಇರಾನ್ ಕೇಳ್ಬೋದು. ಇರಾನ್ ಕೂಡ ಇಸ್ರೇಲ್ ಮತ್ತು ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಹಾನಿ ಮಾಡಿದೆ, ಅದು ಕೂಡ ಪರಿಹಾರ ಕೊಡುವಂಗಿದ್ರೆ ಅಮೆರಿಕ ಕೂಡ ಇದಕ್ಕೆ ಒಪ್ಪಬಹುದು. ಯಾಕಂದರೆ ಹಾನಿ ಮಾಡಿದ್ದಕ್ಕೆ ಪರಿಹಾರ ಕೊಡಬಹುದು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥದ್ದೊಂದು ಬೇಡಿಕೆಗೆ ಅಮೆರಿಕ, ಇಸ್ರೇಲ್ ಒಪ್ಪತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಇಂಥ ದಾಳಿಗಳು ಮರುಕಳಿಸದಂತೆ ಭದ್ರತಾ ಭರವಸೆಗಳನ್ನ ನೀಡಬೇಕು. 3 ಷರತ್ತುಗಳನ್ನ ಇದೀಗ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಮುಂದೆ ಇಟ್ಟಿದೆ. ಒಂದು, ಕಾನೂನುಬದ್ಧ ಹಕ್ಕುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ನೀಡಬೇಕು. ಎರಡನೇದಾಗಿ ಯುದ್ಧದ ಹಾನಿಗೆ ಪರಿಹಾರವನ್ನು ಕಟ್ಟಿಕೊಡಬೇಕು.
ಜೊತೆಗೆ ಮೂರನೇದಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಇಂಥ ಘೋರ ದಾಳಿಗಳು ನಮ್ಮ ದೇಶದ ಮೇಲೆ ಆಗದಂತೆ ಭದ್ರತಾ ಭರವಸೆಗಳನ್ನ ನೀಡಬೇಕು ಎನ್ನುವಂಥ ಒಂದು ಷರತ್ತನ್ನು ಅಮೆರಿಕ ಮತ್ತು ಇಸ್ರೇಲ್ ಮುಂದೆ ಇರಾನ್ ಇಟ್ಟಿದೆ. ಅಂದರೆ ಇರಾನ್ ಅಧ್ಯಕ್ಷರಾದಂಥ ಮಸೂದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಭಾಗಶಃ ಅಕ್ಷರಶಃ ಅಮೆರಿಕ ಒಪ್ಪಲಿಕ್ಕಿಲ್ಲ. ಷರತ್ತು ಅನ್ಕಂಡೀಷನಲ್ ಆಗಿ ನೀವು ಮಾತುಕತೆ ಬಂದರೆ ನಾವು ಅದನ್ನು ಯುದ್ಧವನ್ನು ನಿಲ್ಲಿಸ್ತೇವೆ. ಅದರಲ್ಲೂ ಮುಖ್ಯವಾಗಿ ನ್ಯೂಕ್ಲಿಯರ್ ವೆಪನ್ ಹೊಂದಬಾರ್ದು. ಅದರಲ್ಲೂ ಮುಖ್ಯವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮುಖಾಂತರ ನ್ಯೂಕ್ಲಿಯರ್ ವೆಪನ್ ಹೊಂದಿ ನೀವು ಖಂಡಾಂತರ ಕ್ಷಿಪಣಿಗಳನ್ನು ರೆಡಿ ಮಾಡಬಾರ್ದು ಎನ್ನುವಂಥ ಒಂದು ಬೇಡಿಕೆ ಇತ್ತಲ್ಲ, ಆ ಬೇಡಿಕೆ ಒಪ್ಪಿದರೆ ಮಾತ್ರ ಅಮೆರಿಕ ಇಸ್ರೇಲ್ ಮೇಲೆ ಯುದ್ಧವನ್ನು ನಿಲ್ಲಿಸಬಹುದು, ಇರಾನ್ ಮೇಲೆ ಯುದ್ಧವನ್ನು ನಿಲ್ಲಿಸಬಹುದು. ಇನ್ನು ಟ್ರಂಪ್ ಅವರ ಸ್ಟೇಟ್ಮೆಂಟ್ ಭಾರಿ ಡೇಂಜರ್ ಆಗಿದೆ. ಅವರು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಕೂಡ ನಾವು ಯುದ್ಧ ನಿಲ್ಲಿಸಬೇಕಂದ್ರೆ ಅವರು ಅನ್ಕಂಡೀಷನಲ್ ಆಗಿ ನಮಗೆ ಮಾತುಕತೆಗೆ ಬರಬೇಕು, ಯಾವುದೇ ಬೇಡಿಕೆ ಇಡಬಾರ್ದು, ಹಾಗಂದ ಮಾತ್ರ ನಮ್ಮ ಬೇಡಿಕೆ ಒಪ್ಪಿದ್ರೆ ಮಾತ್ರ ನಾವು ಯುದ್ಧವನ್ನು ನಿಲ್ಲಿಸ್ತೇವೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಜೊತೆಗೆ ಅವ್ರು ಹೇಳಿದ್ದೇನೆಂದರೆ ಕೇವಲ 1 ಗಂಟೆ ಸಾಕು, ನಾವು ಇರಾನನ್ನು ಸರ್ವನಾಶ ಮಾಡ್ತೇವೆ, ಇನ್ನು ಮುಂದೆ ಯಾವ ಕಾರಣಕ್ಕೂ ಕೂಡ ಇರಾನ್ ಎದ್ದು ಹೇಳಬಾರ್ದು ಅಂತ ಒಂದು ಸರ್ವನಾಶಕ್ಕೆ ನಾವು ಎಡೆ ಮಾಡಿಕೊಡ್ಬೇಕಂದ್ರೆ ಭಾರಿ ಕಷ್ಟ ಆಗುತ್ತೆ. ಹಾಗಾಗಿ ಇರಾನ್ ಯುದ್ಧದ ಮಾತುಕತೆಗೆ ಬರಬೇಕು, ನಾವು ಷರತ್ತುಬದ್ಧ ಅಂದರೆ ಅನ್ಕಂಡೀಷನಲ್ ಆಗಿ ಮಾತುಕತೆಗೆ ಬಂದರೆ ನಾವು ಇರಾನ್ ವಿರುದ್ಧ ಯುದ್ಧವನ್ನು ನಿಲ್ಲಿಸ್ತೇವೆ ಅಂತ ಮಾತನ್ನು ಹೇಳಿದ್ರು. ಅವ್ರು ಹೇಳಿದಂಥ ಮಾತಲ್ಲಿ ಕೇವಲ ಒಂದೇ ಗಂಟೆ ಸಾಕು, ಇರಾನ್ನ ನಾವು ಉಳಿಸಿ ಮಾಡ್ತೇವೆ, ನಮ್ಮಲ್ಲಿ ಹೈ ಟೆಕ್ನಾಲಜಿ ಇದೆ, ಜೊತೆಗೆ ನಾವು ಇರುವಂಥ ಟೆಕ್ನಾಲಜಿನ ಬೆಳೆಸ್ಕೊಂಡು ಕೇವಲ 1 ಗಂಟೆಯಲ್ಲಿ ಇರಾನನ್ನು ಸರ್ವನಾಶ ಮಾಡ್ತೇವೆ ಅನ್ನುವಂಥ ಸ್ಟೇಟ್ಮೆಂಟ್ನ ಕೊಟ್ಟರು. ಇದರ ಮಧ್ಯೆ ಎಲ್ಲೋ ಒಂದು ಕಡೆ ಬ್ರಿಟನ್ ಮತ್ತು ಬೇರೆ ಬೇರೆ ರಾಷ್ಟ್ರಗಳು, ಅದರಲ್ಲೂ ಬ್ರಿಟನ್, ರಷ್ಯಾ, ಜೊತೆಗೆ ಚೀನಾ, ಉತ್ತರ ಕೊರಿಯಾ ಅಂದರೆ ನಾರ್ತ್ ಕೊರಿಯಾ ಎಲ್ಲವೂ ಕೂಡ ಇರಾನ್ನ ಸಪೋರ್ಟಿಗೆ ನೈತಿಕವಾಗಿ ಬೆಂಬಲಕ್ಕೆ ನಿಂತಿದ್ದು. ಮತ್ತು ರಷ್ಯಾ ಕೂಡ ಹೇಳಿತು, ಇಲ್ಲ ನೀವು ಯುದ್ಧವನ್ನು ಆದಷ್ಟು ಬೇಗ ಕೊನೆಗೊಳಿಸಬೇಕು ಎನ್ನುವಂಥ ಒಂದು ಮಾತನ್ನು ಹೇಳಿತು. ಈಗ ಉತ್ತರ ಕೊರಿಯಾದ ಅಧ್ಯಕ್ಷ ಪ್ರೆಸಿಡೆಂಟ್ ಆಗಿರುವಂಥ ಕಿಮ್ ಜಾಂಗ್ ಉನ್ ಅವರು ತಮ್ಮ ಸಮುದ್ರದ ಗಡಿಯಲ್ಲಿ ಇದೀಗ ನ್ಯೂಕ್ಲಿಯರ್ ವೆಪನನ್ನು ಟೆಸ್ಟ್ ಮಾಡಿದ್ದಾರೆ. ಅದು ಹಡಗಿನ ಮುಖಾಂತರ ನ್ಯೂಕ್ಲಿಯರ್ ವೆಪನನ್ನು ಟೆಸ್ಟ್ ಮಾಡಿದೆ. ಅದು ಈಗ ಅಮೆರಿಕದ ಕೆಂಗಣಿಗೆ ಗುರಿಯಾಗಿದೆ ಮತ್ತು ತಾವು ಇರಾನ್ ಸಪೋರ್ಟಿಗೆ ನಿಂತಿದ್ದೇವೆ ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಅವರು ಪರೋಕ್ಷವಾಗಿ ನೀಡಿದ್ದಾರೆ. ಉತ್ತರ ಕೊರಿಯಾದ ಅಧ್ಯಕ್ಷರ ಕೂಡಲೇ ನಮಗೆಲ್ಲವೂ ಒಂದು ಪ್ರಪಂಚದಲ್ಲಿ ಇರುವಂಥ ಒಬ್ಬ ಯಾರ ಮಾತನ್ನು ಕೇಳದಂಥ ವ್ಯಕ್ತಿ ಅಂದರೆ ಈಗ ಟ್ರಂಪ್ ಅನ್ಬೋದು. ಆದರೆ ಯಾರ ಟ್ರಂಪ್ ಅವರಿಗಾದರೂ ನೀವು ಏನಾದರೂ ಮಾತನ್ನು ಹೇಳ್ಬೋದು ಅಥವಾ ಸಂಧಾನಕ್ಕೆ ಕರಿಬೋದು, ಮಾತುಕತೆ ಕರಿಬೋದು. ಆದರೆ ನಾರ್ತ್ ಕೊರಿಯಾದ ಅಧ್ಯಕ್ಷರಾಗಿರುವಂಥ ಕಿಮ್ ಜಾಂಗ್ ಉನ್ ಅವರನ್ನ ಯಾರೂ ಕೂಡ ನೀವು ಮಾತಾಡ್ಸ್ಲಿಕ್ಕಾಗಲ್ಲ, ಯಾರ ಮಾತು ಕೂಡ ಕೇಳಿದಂಥ ಪ್ರಪಂಚದ ಒಬ್ಬ ವ್ಯಕ್ತಿ ಅಂದರೆ ಅದು ಕಿಮ್ ಜಾಂಗ್ ಉನ್ ಅವರು. ಅಮೆರಿಕದ ಬೆದರಿಕೆಯ ನಡುವೆಯೂ ಕೂಡ ಅಮೆರಿಕ ಹೇಳಿಕೊಟ್ಟಿದ್ದು, ನಮ್ಮ ಗಮನಕ್ಕೆ ತರದೆ ಯಾರೂ ಕೂಡ ನೀವು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಬಾರ್ದು, ಅದು ಕಾನೂನು ಬಾಹಿರ ಅಥವಾ ಅದು ನಿಮ್ಮ ದೇಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ ಒಂದು ಕಡೆ ಇಸ್ರೇಲ್, ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಿದ್ರೆ, ಮತ್ತೊಂದು ಕಡೆ ನಾವು ಕೂಡ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದೇವೆ ಅನ್ನುವಂಥ ಮಾತನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಯಾಕಂದರೆ ನಾರ್ತ್ ಕೊರಿಯಾದ ಒಂದು ಸಮುದ್ರ ತೀರದಲ್ಲಿ ಸರಿಸುಮಾರು 5,000 ಟನ್ನಷ್ಟು ಭಾರವಿರುವಂಥ ಹಡಗಿನ ನೌಕೆಯ ಮುಖಾಂತರ ನ್ಯೂಕ್ಲಿಯರ್ ವೆಪನನ್ನು ಕೂಡ ಟೆಸ್ಟ್ ಮಾಡಿದರೆ, ಇನ್ನು ಮುಂದಿನ ದಿನಗಳಲ್ಲಿ ಇದರ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ, ನನಗೆ ಎಷ್ಟು ಸಮಾಧಾನ ಆಗಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೂಡ ಅವರು ಕೊಟ್ಟಿದ್ದಾರೆ. ಇನ್ನು ಯಾವ್ಯಾವ ದೇಶದಲ್ಲಿ ನ್ಯೂಕ್ಲಿಯರ್ ವೆಪನ್ಗಳಿವೆ, ಯಾವ ದೇಶವು ಒಂದು ನ್ಯೂಕ್ಲಿಯರ್ ಪವರನ್ನು ಹೊಂದಿದೆ ಅನ್ನೋದನ್ನು ನೋಡ್ತಾ ಇದ್ದರೆ, ರಷ್ಯಾ ಪ್ರಪಂಚದ ಅತ್ಯಂತ ಜಾಸ್ತಿ ಪ್ರಮಾಣದ ನ್ಯೂಕ್ಲಿಯರ್ ವೆಪನ್ ಹೊಂದಿದ್ದು ರಷ್ಯಾ, USA, ಚೀನಾ, ಫ್ರಾನ್ಸ್, ಇಂಗ್ಲೆಂಡ್, ಪಾಕಿಸ್ತಾನ್, ಇಂಡಿಯಾ, ಇಸ್ರೇಲ್ ಮತ್ತು ನಾರ್ತ್ ಕೊರಿಯಾ. ಈ ಹಂತದಲ್ಲಿ ಇರಾನ್ ಕೂಡ ತಾನು ಕೂಡ ಒಂದು ನ್ಯೂಕ್ಲಿಯರ್ ಪವರ್ ಹೊಂದಿರುವಂಥ ದೇಶ ಆಗಬೇಕೆನ್ನೋ ದೃಷ್ಟಿಯಲ್ಲಿ ನ್ಯೂಕ್ಲಿಯರ್ ಪವರನ್ನು ಮಾಡ್ತಾಯಿದೆ. ಆ ಪವರ್ ಮೇಲೆ ಕಣ್ಣಿಟ್ಟಂಥ ಅಮೆರಿಕ ನೇರವಾಗಿ ನ್ಯೂಕ್ಲಿಯರ್ ಫೆಸಿಲಿಟೇಟ್ ಮಾಡುವಂಥ ಒಂದು ಕೇಂದ್ರದ ಮೇಲೆ ಬಾಂಬನ್ನು ಹಾಕಿ ಉಡಾಯಿಸ್ತಿತ್ತು. ಯಾಕಂದರೆ ಆ ನ್ಯೂಕ್ಲಿಯರ್ ಪವರನ್ನು ಕೊಟ್ಟಿದ್ದೇ ಕೂಡ ಅಮೆರಿಕ. ಒಂದು ಕಾಲದಲ್ಲಿ ಚೆನ್ನಾಗಿರಬೇಕಾದ್ರೆ ಇರಾನನ್ನು ಹೇಗೆ ಬಳಸ್ಬೇಕು ಹಾಗೆ ಬಳಸ್ಕೊಂಡು ಇರಾನಿಗೆ ನ್ಯೂಕ್ಲಿಯರ್ ಪವರನ್ನು ಕೊಟ್ಟಿದ್ದೇ ಅಮೆರಿಕ, ಅದರ ಒಂದು ಫಾರ್ಮುಲಾ ಕೊಟ್ಟಿದೆ ಅಮೆರಿಕ. ಹಾಗಾಗಿ ಇರಾನ್ನಲ್ಲಿರುವಂಥ ಎಲ್ಲ ನ್ಯೂಕ್ಲಿಯರ್ ಕೇಂದ್ರಗಳು ಕೂಡ ಅಮೆರಿಕದ ಹತ್ರ ಫಾರ್ಮುಲಾಸ್ ಇದೆ, ಅದರ ಸ್ಥಳ ಇದೆ, ಅದರ ಲೊಕೇಶನ್. ಹೀಗಾಗಿ ಮನ್ಸಿ ಬಂದಾಗಲ್ಲ ಈಗ ದಾಳಿ ಮಾಡಲಿಕ್ಕೆ ಅಮೆರಿಕದ ಹತ್ರ ಇರಾನ್ನ ಕಂಪ್ಲೀಟ್ ನ್ಯೂಕ್ಲಿಯರ್ ಪವರ್ ಇರುವಂಥ ಮ್ಯಾಪ್ ಕೂಡ ಇದೆ. ಇನ್ನು ಸಪೋರ್ಟ್ ಇರಾನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂಗ್ಲೆಂಡು, ರಷ್ಯಾ, ಚೀನಾ ಮತ್ತು ಪಾಕಿಸ್ತಾನ್, ಟರ್ಕಿ, ಜೊತೆಗೆ ನಾರ್ತ್ ಕೊರಿಯಾ ಇವು ಕೂಡ ಇರಾನ್ ದೇಶದ ಒಂದು ಸಪೋರ್ಟಿಗೆ ಬಂದಿದೆ. ಇವತ್ತು ಇರಾನ್ ಸಮುದ್ರದಲ್ಲಿ ಅಂದರೆ ಇರಾನ್ ಸಮುದ್ರ ತೀರದಲ್ಲಿ ಅಂದರೆ ನೀವು ಹಾರ್ಮೋಸ್ ಜಲಸಂಧಿ ಇದೆಯಲ್ಲ, ಆ ಜಲಸಂಧಿಯ ಒಂದು ಎರಡು ಯುದ್ಧ ಅಂದರೆ 2 ತೈಲ ನೌಕೆಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ನ ತೈಲ ನೌಕೆಗಳ ಮೇಲೆ ಇರಾನ್ ಭಯಂಕರವಾದ ದಾಳಿ ಮಾಡಿದೆ ಮತ್ತು ಅವು ಕೂಡ ಇದೀಗ ಪೀಸ್ ಆಗಿದೆ. ಆ ದಾಳಿ ಹೇಗಾಯ್ತಂದರೆ ಒಂದು ಡ್ರೋನ್ ಮುಖಾಂತರ ದಾಳಿ ಆಗಿರ್ಬೋದು, ಇಲ್ಲ ಚಿಕ್ಕ ನೌಕೆಗಳ ಮುಖಾಂತರ ಜಾಸ್ತಿ ಸ್ಫೋಟಕಗಳನ್ನು ತೆಗೆದುಕೊಂಡು ಹೋಗಿ ಆ ತೈಲ ನೌಕೆಗೆ ಗುದ್ದಿರುವಂಥ ಸಾಧ್ಯತೆ ಇದೆಯನ್ನು ಕೂಡ ಇದೀಗ ಮಾಹಿತಿ ಕೂಡ ತಿಳಿದು ಬರ್ತದೆ. ಇದರಿಂದ ರೊಚ್ಚಿಗೆಂತ ಅಮೆರಿಕ ಮತ್ತೆ ಇರಾನ್ ಮೇಲೆ ದಾಳಿ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ
ಅಮೆರಿಕ ಮತ್ತು ಇಸ್ರೇಲಿಗೆ ಸಂಬಂಧಪಟ್ಟಂಥ ತೈಲ ನೌಕೆಗಳ ಮೇಲೆ ಅಟ್ಯಾಕ್ ಮಾಡಿ ಅದು ಎರಡನ್ನೂ ಕೂಡ ಧ್ವಂಸ ಮಾಡಿತು ಇರಾನ್. ಇದರ ಪ್ರತಿಕಾರ ಮುಂದಷ್ಟೇ ತಿಳಿಯಬೇಕಾಗಿದೆ. ಇನ್ನು ಹಾರ್ಮುಜ್ ಜಲಸಂಧಿಯಿಂದ ಅಂದರೆ ನೀವು ಸೌದಿ ಅರೇಬಿಯಾದಿಂದ ಒಂದು ತೈಲ ಹಡಗು ಇದೀಗ ಭಾರತದ ಮುಂಬೈ ಕೂಡ ತಲುಪಿದೆ. ಮಾರ್ಚ್ 8ಕ್ಕೆ ಬರಬೇಕಾಗಿತ್ತು. ಆದರೆ ಈ ಜಲಸಂಧಿಯ ಒಂದು ದಿಗ್ಬಂಧನದಿಂದ ಅಥವಾ ಬೆದರಿಕೆಯಿಂದ ಅಥವಾ ಸ್ವಲ್ಪ ಯುದ್ಧದ ಭೀತಿಯಿಂದ ಅದು ಅಲ್ಲೇ ಹಾಲ್ಟ್ ಆಗಿತ್ತು. ಇದೀಗ ಅಲ್ಲಿಂದ ಪ್ರಯಾಣವನ್ನು ಮುಗಿಸಿ ಇದೀಗ ಭಾರತಕ್ಕೆ ಕೂಡ ತಲುಪಿ ಈ ತೈಲದ ಒಂದು ಅಭಾವವನ್ನು ಕೊರತೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ. ಇದರ ಮಧ್ಯೆ ಭಾರತ ಇರಾನ್ನ ವಿದೇಶಾಂಗ ಸಚಿವರ ಜೊತೆ ಮಾತನಾಡಿದೆ. ಭಾರತದ ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರು ಭಾರತದಲ್ಲಿರುವ ಇರಾನ್ ಅಂಬಾಸಿಡರ್ ಜೊತೆ ಮಾತಾಡಿದ್ದಾರೆ ಮತ್ತು ನೈತಿಕವಾಗಿ ಈ ಯುದ್ಧ ನಿಲ್ಲಬೇಕು ಎನ್ನುವಂಥ ಒಂದು ಮಾತುಕತೆಯನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಭಾರತದ ಒಂದು ವಿದೇಶಾಂಗ ನೀತಿಯಿಂದ ಒಂದು ಕಡೆ ಯುದ್ಧ ನಿಲ್ಲಬಹುದು, ಜೊತೆಗೆ ಭಾರತಕ್ಕೆ ತೈಲದ ಅಭಾವ ಆಗಲಿಕ್ಕಿಲ್ಲ ಎನ್ನುವಂಥ ಒಂದು ಭರವಸೆ ಕೂಡ ಸಿಕ್ಕಿದೆ. ಜೊತೆಗೆ ನಮ್ಮ ದೇಶದ ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರು ರಷ್ಯಾದ ವಿದೇಶಾಂಗ ಸಚಿವರ ಜೊತೆ ಮಾತನಾಡಿ ಈ ಯುದ್ಧದ ಪರಿಣಾಮ ಆಗ್ತಾಯಿದೆ, ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂಥ ಯುದ್ಧದ ಪರಿಣಾಮದ ಬಗ್ಗೆ ಸುದೀರ್ಘವಾಗಿ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ನಮ್ಮ ದೇಶದ ಬಗ್ಗೆ ಮಾತಾಡೋದ್ರೆ ಈ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಲಿಕ್ಕೆ ಮಿಸ್ ಕಾಲ್ ಆಪ್ಷನ್ ಇತ್ತು, ಆದರೆ ಈಗ ಮಿಸ್ ಕಾಲ್ ಆಪ್ಷನ್ ಕೂಡ ಒಂದೊಂದು ಸಲ ವರ್ಕ್ ಆಗಲ್ಲ ಅನ್ನುವಂಥ ಮಾತು ಕೇಳಿಬರ್ತದೆ. ಇದರ ಜೊತೆಗೆ ಡೊಮೆಸ್ಟಿಕ್ ಅಂದರೆ ಒಂದು ತಿಂಗಳಿಗೆ ಈ ಮನೆ ಉಪಯೋಗಕ್ಕೆ ಬೇಕಾಗುವಂಥ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಅನ್ನುವಂಥ ಮಾತು ಕೇಳಿಬಂದರೂ ಕೂಡ ಎಲ್ಲೋ ಒಂದು ಕಡೆ ಗ್ಯಾಸ್ ಏಜೆನ್ಸಿಗಳು ಅದನ್ನು ದಾರಿ ತಪ್ಪಿಸಿ ಹೋಟೆಲ್ಗಳಿಗೆ ಮಾರುವಂಥ ಅಥವಾ ಈ ಬೇರೆ ಬೇರೆ ಕಾರಣಕ್ಕಾಗಿ ಮಾರಿ ಜಾಸ್ತಿ ಹಣ ಮಾಡುವಂಥ ಒಂದು ಚಾಳಿ ಕೂಡ ಇದೀಗ ಕೇಳಿ ಬರ್ತದೆ. ಈ ಡೊಮೆಸ್ಟಿಕ್ ಅಂದರೆ ಮನೆಗೆ ಬೇಕಾಗುವಂಥ ಗೃಹ ಬಳಕೆ ಬೇಕಾಗುವಂಥ ಸಿಲಿಂಡರ್ನ ಬೆಲೆ 910 ರೂಪಾಯಿ ಇದೆ. ಆದರೆ ಈ ಕಮರ್ಷಿಯಲ್ ಅಥವಾ ಹೋಟೆಲ್ಗಳಿಗೆ ಕಮರ್ಷಿಯಲ್ ಒಂದು ಇವೆಂಟ್ಗಳಿಗೆ ಬೇಕಾಗುವಂಥ ಸಿಲಿಂಡರ್ನ ಬೆಲೆ 1100 ಇತ್ತು. ಆದರೆ ಈಗ ಕೇಳಿ ಬರ್ತಾ ಇರುವಂಥ ಮಾತಂದರೆ 1100ರಿಂದ 4800 5000 ತನಕ ಈ ಏಜೆನ್ಸಿಗಳು ಬೆಲೆಯನ್ನು ಹಾಕ್ತಿದೆ. ಹಾಗಾಗಿ ಬಡವರು ಅಂದರೆ ಒಂದು ಕಡೆ ಉತ್ತರ ಕರ್ನಾಟಕದಿಂದ ಇಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ, ಬೇರೆ ಬೇರೆ ಕಡೆ ಬೆಂಗಳೂರಿಗೆ ಬಂದು ಏನೋ ಕೂಲಿ ಕಾರ್ಮಿಕರಾಗಿ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಾರೆ. ಆ ಬಿಲ್ಡಿಂಗ್ನ ಕೆಳಗಡೆ ಒಂದು ಸಿಲಿಂಡರ್ ಇಟ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡುವಂಥ ವ್ಯಕ್ತಿಗಳಿಗೆ ಅಂದರೆ ಗೌರ್ಮೆಂಟ್ ಕೊಡುವಂಥ ಅಡುಗೆ ಅನಿಲ ಸಿಗಲ್ಲ. ಹಾಗಾಗಿ ಪ್ರೈವೇಟ್ ಏಜೆನ್ಸಿಯಿಂದ ಖರೀದಿ ಮಾಡ್ತಾರೆ. ಅಂಥವರ ಗತಿ ಏನಾಗಬೇಕು? ಹಾಗಾಗಿ ಸರ್ಕಾರ ಕೂಡ ಇಂಥ ಏಜೆನ್ಸಿಗಳ ಮೇಲೆ, ಇಂಥ ಕಾಳಸಂಧಿಯ ದಂಧೆಕೋರರ ಮೇಲೆ ಒಂದು ಕಣ್ಣು ಕೂಡ ಇಡಬೇಕಾಗತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಯುದ್ಧದ ಪರಿಣಾಮ ಏನು ಹೋಗುತ್ತೆ, ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಮಧ್ಯಪ್ರಾಚ್ಯದ ಯುದ್ಧ ನಿಲ್ಲತ್ತಾ ಅಥವಾ ಹೀಗೆ ಮುಂದುವರೆದರೆ ಭಾರತ ಅನಿಲ ಅಂದರೆ ಗ್ಯಾಸ್ನ ಸಮಸ್ಯೆ ಏನಾಗುತ್ತೆ, ಅಡುಗೆ ಅನಿಲಕ್ಕೆ ಏನು ಸಮಸ್ಯೆ, ಇವೆಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಒಂದು ಕಡೆ ಕಾಂಗ್ರೆಸ್ ಇಲ್ಲ, ಎಲ್ಲೂ ಗ್ಯಾಸ್ ಇಲ್ಲ ಎನ್ನುವಂಥ ಪರಿಸ್ಥಿತಿ ಹೇಳ್ತಿದ್ರೆ ನಮ್ಮ ಸಂಸದರು, ನಮ್ಮ MLAಗಳು, BJP MLAಗಳು ಮತ್ತು MP ಗಳು ಒಂದು ಪೋಸ್ಟ್ ಮಾಡ್ತಿದ್ದಾರೆ, ಇಲ್ಲ ನಮ್ಗೆ 6 ವಾರಗಳ ಸಾಕಾಗುತ್ತೆ, 7 ವಾರ ಸಾಕಾಗುತ್ತೆ, 8 ವಾರ ಸಾಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೊರತು ಎಲ್ಲೂ ಕೂಡ ಈ ಏಜೆನ್ಸಿಗಳ ವಿರುದ್ಧವಾಗಿ ಏಜೆನ್ಸಿಗಳ ಒಂದು ರಿಯಾಲಿಟಿ ಚೆಕ್ ಮಾಡೋದಾಗಲಿ ಯಾವುದು ಕೂಡ ಮಾಡ್ತಾರೆ. ಆದರೆ ಸದ್ಯದ ಮಟ್ಟಿಗೆ ಕೆಲವೊಂದು ಕಡೆ ಗ್ಯಾಸ್ ಅಭಾವ ಬೀರ್ತಾ ಇರುವುದಂತೂ ಸತ್ಯ. ಅಥವಾ ಈ ಗ್ಯಾಸ್ ಏಜೆನ್ಸಿಗಳು ಇದೇ ನಮಗೆ ಒಳ್ಳೆಯ ಟೈಮ್ ಎನ್ನುವಂಥ ಕಾರಣಕ್ಕಾಗಿ ದುಪ್ಪಟ್ಟು ಹಣ ಪಡೆಯುವಂಥ ಎಲ್ಲ ಕೆಲಸ ಕೂಡ ಮುಂದಾಗಿದೆ. ಹಾಗಾಗಿ ಕೆಲವೊಂದು ಕಡೆ ಇದೀಗ ಹೋಟೆಲ್ನಲ್ಲಿ ಒಲೆ ಉರಿಸುವ ಸೌದೆ ಒಲೆ ಮುಖಾಂತರ ಅಡುಗೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲ ದಿನಗಳ ಯುದ್ಧ ನಿಲ್ಲಿಲ್ಲ ಅಂದರೆ ಅದು ಮತ್ತೊಂದು ಹಂತಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಮುಂದಿನ ವಿಡಿಯೋದಲ್ಲಿ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಒಂದು ಸುದೀರ್ಘವಾದಂಥ ಅಪ್ಡೇಟ್ ಕೊಡ್ತೇನೆ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.